ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಸಂಪೂರ್ಣ ವ್ಯಾಕರಣ ತರಗತಿಗೆ ಸ್ವಾಗತ. ಬನ್ನಿ ಇವತ್ತು ಇಂದಿನ ತರಗತಿನಲ್ಲಿ ಪ್ರಕೃತಿ ಭಾವ ಮತ್ತು ವಿರುದ್ಧಾರ್ಥಕ ಪದಗಳು, ಕ್ರಿಯಾಪದ ಮತ್ತು ಕಾಲಗಳು ಇಷ್ಟು ವ್ಯಾಕರಣಾಂಶದ ಬಗ್ಗೆ ವಿವರಣೆಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆಯನ್ನ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂತ ವಿನಂತಿನ ಮಾಡ್ತೀನಿ. ಬನ್ನಿ ತಡ ಮಾಡೋದ್ ಬೇಡ, ತರಗತಿಯನ್ನ ಶುರು ಮಾಡೋಣ. ಇಲ್ಲಿ ವ್ಯಾಕರಣಾಂಶವನ್ನ ನಾನು ಹೇಳ್ತಾ ಇದ್ದೀನಿ. 6ರಿಂದ 10ನೇ ತರಗತಿವರೆಗೂ ಆರರಿಂದ 10ನೇ ತರಗತಿವರೆಗೂ ಕೂಡ ಪಠ್ಯ ಪುಸ್ತಕದಲ್ಲಿರುವಂತಹ ಸಂಪೂರ್ಣ ವ್ಯಾಕರಣಾಂಶದ ತರಗತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ವಿಡಿಯೋವನ್ನ ನೀವು ಸ್ಕಿಪ್ ಮಾಡಬೇಡಿ, ಇಲ್ಲಾಂದ್ರೆ ನಿಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರಕೃತಿ ಭಾವ ಗಮನಿಸ್ತಾ ಹೋಗಿ. ಪ್ರಕೃತಿ ಭಾವ ಅಂದ್ರೆ ಏನು? ಪ್ರಕೃತಿ ಭಾವ ಈಗ ಕೆಲವೊಂದ್ಸರಿ ನಾನು ಸಂಧಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಕಳೆದ ಒಂದು ವಿಡಿಯೋದಲ್ಲಿ ಸಂಧಿಗಳ ಪರಿಚಯವನ್ನ ಮಾಡಿದ್ದೀನಿ. ಎಲ್ರು ಕೂಡ ಅಷ್ಟೇ, ಶಿಕ್ಷಕರಾದಂತವ್ರು ಕನ್ನಡ ಸಂಧಿಗಳು ಅಥವಾ ಸಂಧಿಗಳ ಪಾಠ ಮಾಡುವಾಗ ಮಕ್ಕಳು ಸಣ್ಣ ಪುಟ್ಟ ಒಂದೊಂದು ಪದಗಳನ್ನ ಕೇಳ್ತಾರೆ. ಈ ಪದಗಳು ಯಾವ ಸಂಧಿ ಆಗುತ್ತೆ, ಈ ಪದ ಯಾವ ಸಂಧಿ ಆಗುತ್ತೆ ಅಂತ ಪದೇ ಪದೇ ಕೇಳ್ತಾ ಇರ್ತಾರೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಮಕ್ಳಿಗೆ ನೀವು ಇದನ್ನ ಮೊದಲು ತಿಳಿಸ್ಕೊಡ್ಬೇಕು. ಪ್ರಕೃತಿ ಭಾವ ಇದನ್ನ ತಿಳಿಸ್ಕೊಟ್ಟಾಗ ಏನಾಗುತ್ತೆ, ಮಕ್ಕಳಿಗೆ ಸ್ವಲ್ಪ ಸಂಧಿಗಳ ಬಗ್ಗೆ ಕೂಡ ಸರಿಯಾಗಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ. ಇದನ್ನ ನಾವೇನಂತ ಕರಿತೀವಿ? ಪ್ರಕೃತಿ ಭಾವ ಅಂತ ಹೇಳ್ತೀವಿ. ಕೆಲವೊಂದ್ಸರಿ ಏನಾಗುತ್ತೆ, ಸ್ವರಕ್ಕೆ ಸ್ವರ ಪರವಾಗುತ್ತೆ, ಆದ್ರೆ ಯಾವುದೇ ರೀತಿಯಾದಂತಹ ಸಂಧಿ ಕಾರ್ಯಗಳು ನಡೆಯೋದಿಲ್ಲ. ಅಲ್ಲಿ ಎರಡು ಅಕ್ಷರಗಳು ಪರಸ್ಪರ ಪರವಾಗಿ ಕಾಲ ವಿಳಂಬವಿಲ್ಲದೆ ಕೂಡುವುದಕ್ಕೆ ನಾವು ಸಂಧಿ ಕಾರ್ಯ ಅಂತ ಹೇಳ್ತೀವಿ. ಇಲ್ಲಿ ಪರಸ್ಪರ ಎರಡು ಅಕ್ಷರಗಳು ಕೂಡಿದ್ರೂ ಕೂಡ ಯಾವುದೇ ರೀತಿಯಾಗಿ ಸಂಧಿ ಕಾರ್ಯ ನಡೆಯುವುದಿಲ್ಲ. ಅಂತಹದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಕೃತಿ ಭಾವ ಅಂತ ಕರಿತೀವಿ. ಗಮನಿಸಿ, ಪ್ರಕೃತಿ ಭಾವ ಅಂದ್ರೆ ಏನಂತ ಗೊತ್ತಾಯ್ತಲ್ವಾ? ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ. ಅವುಗಳನ್ನ ನಾವೇನಂತ ಕರಿತೀವಿ? ಪ್ರಕೃತಿ ಭಾವ ಅಂತ ಹೇಳ್ತೀವಿ. ಇಲ್ಲಿ ಉದಾಹರಣೆಯನ್ನ ಗಮನಿಸ್ತಾ ಹೋಗಿ. ಅಣ್ಣ ಅದಿ ಓಡಿ ಬಾ, ಅಣ್ಣ ಓಡಿ ಬಾ ಅಂತ ಹೇಳ್ತಾರೆ ಮಕ್ಕಳು. ಅಣ್ಣ ಓಡಿ ಬಾ ಅಂತ ಹೇಳ್ತಾರೆ. ಇಲ್ಲಿ ಅಣ್ಣ ಮತ್ತು ಓಡಿ ಬಾ ಎಂಬ ಎರಡು ಪದಗಳ ನಡುವೆ ಸಂಧಿ ಕಾರ್ಯ ನಡೆಯದೆ ಆ ಪದಗಳು ಹಾಗೆಯೇ ಉಳಿದುಕೊಂಡಿವೆ. ಹಾಗಾಗಿ ಇವನ್ನ ನಾವೇನಂತ ಕರಿತೀವಿ? ಪ್ರಕೃತಿ ಭಾವ ಅಂತ ಹೇಳ್ತೀವಿ. ಗಮನಿಸಿ, ನೀವು ಬೇಕಿದ್ರೆ ತರಗತಿನಲ್ಲಿ ಮಕ್ಕಳು ನೀವು ಕೂಡ ಅಷ್ಟೇ, ಯಾವ್ದೋ ಒಂದ್ ಪದ ಹೇಳ್ತೀರಾ ಟೆಕ್ಸ್ಟ್ ಬುಕ್ ಅಲ್ಲಿ, ಇದು ಯಾವ ಸಂಧಿ ಆಗುತ್ತೆ, ಇದು ಯಾವ ಸಂಧಿ ಆಗುತ್ತೆ ಅಂತ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಾ. ನಿಮ್ ಶಿಕ್ಷಕರಿಗೂ ಕೇಳ್ತಾ ಇರ್ತೀರಾ, ಜೊತೆಗೆ ನಿಮ್ ಸ್ನೇಹಿತರಿಗೂ ಕೂಡ ಕೇಳ್ತಾ ಇರ್ತೀರಾ. ಹಾಗಾಗಿ ಯಾವ ಒಂದು ಸಂಧಿ ಕಾರ್ಯ ನಡೆಯೋದಿಲ್ವೋ ಅಂತ ಎಲ್ಲಾ ಪದಗಳನ್ನ ನಾವೇನಂತ ಕರಿತೀವಿ? ಪ್ರಕೃತಿ ಭಾವ ಅಂತ ಕರಿತೀವಿ. ಇದೇ ರೀತಿಯಾಗಿ ಕೆಲವೊಂದು ಉದಾಹರಣೆಗಳನ್ನ ಗಮನಿಸ್ತಾ ಹೋಗೋಣ. ಕೃಷ್ಣ ಎಲ್ಲಿದ್ದೀಯಾ, ಕೃಷ್ಣ ಎಲ್ಲಿದ್ದೀಯಾ ಅನ್ನುವಂತ ಒಂದು ಪದ. ಅಕ್ಕ ಎಲ್ಲಿರುವೆ, ಅಕ್ಕ ಎಲ್ಲಿರುವೆ ಅಲ್ವಾ? ಆ ಅಂಗಡಿ, ಆ ಅಂಗಡಿ ಅಲ್ವಾ? ಈ ರೀತಿಯಾದಂತ ಪದಗಳು. ಈ ಮನೆ, ಈ ಮನೆ ಅಲ್ವಾ? ಈ ಪದಗಳೆಲ್ಲವೂ ಕೂಡ ಪ್ರಕೃತಿ ಭಾವ. ಗೊತ್ತಾಯ್ತಲ್ವಾ? ಇನ್ನು ವಿರುದ್ಧಾರ್ಥಕ ಪದಗಳ ಬಗ್ಗೆ ನೋಡ್ತಾ ಹೋಗೋಣ. ನಾನ್ ಮೊದ್ಲೇ ಹೇಳಿದ್ದೀನಿ, ಇವತ್ತಿನ ತರಗತಿ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಬೇಡಿ. ಯಾಕಂದ್ರೆ ನಾನು ಇವತ್ತು ಪ್ರಕೃತಿ ಭಾವದ ಬಗ್ಗೆ, ವಿರುದ್ಧಾರ್ಥಕ ಪದಗಳು, ಕ್ರಿಯಾಪದಗಳು, ಜೊತೆಗೆ ಕಾಲಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ 4 ಅಂಶಗಳ ವ್ಯಾಕರಣಾಂಶವನ್ನ ನಾನು ವಿವರಣೆನ ನಾನು
ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡಿ, ಸರಿನಾ? ವಿರುದ್ಧಾರ್ಥಕ ಪದಗಳನ್ನ ಗಮನಿಸ್ತಾ ಹೋಗೋಣ. ಏನು ವಿರುದ್ಧಾರ್ಥಕ ಪದಗಳು? ನಾನು ಸಮಾನಾರ್ಥಕ ಪದಗಳನ್ನ ತಿಳಿಸಿದ್ದೀನಿ ಕಳೆದ ಒಂದು ವಿಡಿಯೋದಲ್ಲಿ. ವಿರುದ್ಧಾರ್ಥಕ ಪದಗಳನ್ನ ತಿಳಿಸ್ಕೊಡಿ ಅಂತ ನನ್ನ ಸ್ಟೂಡೆಂಟ್ಸ್ ಒಬ್ರು ಕಮೆಂಟ್ ಮಾಡಿದ್ರು. ಸೊ ಹಾಗಾಗಿ ಅದ್ರ ಜೊತೆಗೆ ಆಡ್ ಮಾಡ್ಕೊಂಡಿದ್ದೀನಿ. ದಿನನಿತ್ಯ ಮಾತನಾಡುವಾಗ ಅಥವಾ ಮಾತನಾಡುವಾಗ, ಬರೆಯುವಾಗ ಬಳಸುವ ಪದಗಳಲ್ಲಿ ವಿರುದ್ಧವಾದ ಅರ್ಥವಿರುವ ಕೆಲವು ಪದಗಳನ್ನ ಇಲ್ಲಿ ನೀಡಲಾಗಿದೆ. ಅಂದ್ರೆ ಯಾವುದೇ ಒಂದು ದಿನನಿತ್ಯ ಪದಗಳನ್ನ, ಅಂದ್ರೆ ಏನು ವಿರುದ್ಧಾರ್ಥಕ ಪದ ಅಂದ್ರೆ, ಒಂದು ಪದಕ್ಕೆ ವಿರುದ್ಧ ಅರ್ಥವನ್ನ ಕೊಡುವಂತಿದ್ರೆ, ಯಾವುದೇ ಒಂದು ಪದವನ್ನ ಬಳಸಿದಾಗ ಆ ಪದಕ್ಕೆ ಇನ್ನೊಂದು ವಿರುದ್ಧ ಅರ್ಥವನ್ನ ನೀಡುವಂತಹ ಪದವನ್ನ ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ವಿರುದ್ಧಾರ್ಥಕ ಪದಗಳು ಅಂತ ಕರಿತೀವಿ. ಸಮಾನಾರ್ಥಕ ಪದಗಳು ಹೇಳ್ಕೊಟ್ಟಿದ್ದೀನಿ ನಾನು ಕಳೆದ ತರಗತಿನಲ್ಲಿ. ಸಮಾನಾರ್ಥಕ ಪದಗಳಂದ್ರೆ ಒಂದು ಯಾವುದೇ ಪದಕ್ಕೆ ಸಮಾನ ಅರ್ಥವನ್ನ ಕೊಡುವಂತಹ ಇನ್ನೊಂದು ಪದಕ್ಕೆ, ಇಲ್ಲಿ ಬೇರೊಂದು ವಿರುದ್ಧಾರ್ಥವನ್ನ ಕೊಡುವಂತಹ ಇನ್ನೊಂದು ಪದ ಬಂದ್ರೆ ಅದನ್ನ ನಾವು ವಿರುದ್ಧಾರ್ಥಕ ಪದ ಅಂತೀವಿ. ಒಂದು ಪದಕ್ಕೆ ಸಮಾನ ಅರ್ಥವನ್ನ ಕೊಡುವಂತಹ ಇನ್ನೊಂದು ಪದಕ್ಕೆ ಸಮಾನಾರ್ಥಕ ಪದ ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ನಾನು. ಇಲ್ಲಿ ಪದವನ್ನ ಕೊಟ್ಟಿದ್ದೀನಿ, ಆ ಪದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ತುಂಬಾ ಇದನ್ನ ಲೆಂತಿ ವಿಡಿಯೋನ ಮಾಡ್ತೀನಿ ನಾನು ಮುಂದಿನ ದಿನಗಳಲ್ಲಿ. ವಿರುದ್ಧಾರ್ಥಕ ಪದಗಳು ಮತ್ತೆ ಸಮಾನಾರ್ಥಕ ಪದಗಳನ್ನ ಯಾವ ರೀತಿ ನಾವು ತುಂಬಾ ಸಾಕಷ್ಟು ಬರ್ತವೆ ಸಮಾನಾರ್ಥಕ ಪದಗಳಲ್ಲಿ, ಆ ರೀತಿ ವಿರುದ್ಧಾರ್ಥಕ ಪದಗಳು ಬರ್ತವೆ. ಆಮೇಲೆ ನಾ ಒಂದು ಬಳಸಿ ಅಥವಾ ನೀಯನ್ನ ಬಳಸಿ ವಿರುದ್ಧಾರ್ಥಕ ಪದಗಳು ಬರ್ತವೆ. ಈ ರೀತಿ ವಿಧಗಳಿದಾವೆ, ವಿರುದ್ಧಾರ್ಥಕ ಪದಗಳಲ್ಲೇ ವಿಧಗಳು ಬರ್ತವೆ. ಅದನ್ನ ಸಂಪೂರ್ಣ ವಿಡಿಯೋನ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಅನುಭವ, ಇಲ್ಲಿ ಅನನುಭವ ಇದಕ್ಕೆ ವಿರುದ್ಧ ಪದ. ಆದಿ, ಅನಾದಿ. ಉತ್ತಮ, ಅಧಮ. ಇಲ್ಲಿ ನೋಡಿ, ಉತ್ತಮ ಅಂತ ಕೊಟ್ಟ ತಕ್ಷಣ ಎಲ್ರಿಗೂ ಏನ್ ಅನ್ಸುತ್ತೆ? ಬೇರೆ ಒಂದು ಪದವನ್ನ ಸೇರಿಸ್ಬಿಡ್ತಾರೆ ಕೆಲವೊಂದ್ಸಲ, ಹಂಗಾಗಿ ಗಮನಿಸ್ಬೇಕು. ಉನ್ನತಿ, ಅವನತಿ, ಗರ್ವಿ. ಇಲ್ಲಿ ಗರ್ವಿ ಅನ್ನೋಂತ ಪದ ಇದೆಯಲ್ಲ, ಇಲ್ಲಿ ಅಗರ್ವಿ ಅಂತ ಹೇಳ್ಬಿಡ್ತಾರೆ. ಅಗರ್ವಿ ಅನ್ನೋ ತಪ್ಪು, ನಿಗರ್ವಿ ಅಂತ ಹೇಳ್ಬೇಕು. ಈ ಪದಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಉದಾಹರಣೆಗಳಿಗೆ ನೀವು ಸ್ವಂತವಾಗಿ ರಚಿಸಿ ವಿರುದ್ಧಾರ್ಥಕ ಪದಗಳನ್ನ. ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನ ಬಳಸಿ ಸ್ವಂತ ವಾಕ್ಯವನ್ನ ರಚಿಸಿ ಅಂತ ಇದೆ. ಇಲ್ಲಿ ವಿರುದ್ಧಾರ್ಥಕ ಪದಗಳು ಶುದ್ಧ ಎನ್ನುವಂಥದ್ದು, ಅನುಕೂಲ, ಆರೋಗ್ಯ, ಸಫಲ. ಈ ಪದಗಳನ್ನ ವಿರುದ್ಧಾರ್ಥಕ ಪದಗಳನ್ನ ಬರೀರಿ ಆಯ್ತಾ? ಇನ್ನು ಪ್ರಕೃತಿ ಭಾವ. ಪ್ರಕೃತಿ ಭಾವ ಅಂದ್ರೆ ಏನಂತ ತಿಳಿಸ್ಕೊಟ್ಟಿದ್ದೀನಿ. ಆ ಪ್ರಕೃತಿ ಭಾವ ಅಂದ್ರೆ ಅಂತ ಬರೀರಿ. ಜೊತೆಗೆ ಪ್ರಕೃತಿ ಭಾವಗಳನ್ನ ಹಾಗೂ ಸಂಧಿ ಪದಗಳನ್ನ ವಿಂಗಡಿಸಿ ಬರೀರಿ ಅಂತಿದೆ ನೋಡಿ. ಪ್ರಕೃತಿ ಭಾವ ಮತ್ತು ಸಂಧಿ ಪದಗಳನ್ನ ವಿಂಗಡಿಸೋದು ಹೇಗೆ ಅಂತ ವಿಂಗಡಿಸ್ಬೇಕು ನೀವೇ ಆಯ್ತಾ? ಯಾಕಂದ್ರೆ ನಿಮ್ಗೆ ಕಳೆದ ವಿಡಿಯೋದಲ್ಲಿ ಸಂಧಿಗಳನ್ನ, ಕನ್ನಡ ಸಂಧಿಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳೇ ಇದಾವೆ ಇಲ್ಲಿ ಆಯ್ತಾ? ಹಾಗಾಗಿ ಕನ್ನಡ ಸಂಧಿಗಳು ಯಾವ್ದು ಸಂಧಿಗಳ ಪದಗಳನ್ನ ಡಿವೈಡ್ ಮಾಡಿ, ಜೊತೆಗೆ ಪ್ರಕೃತಿ ಭಾವಗಳನ್ನ ಕೂಡ ನೀವು ವಿಧಗಳನ್ನ ಡಿವೈಡ್ ಮಾಡ್ಬಿಟ್ಟು ಇವಿಷ್ಟರಲ್ಲಿ ಏನ್ ಮಾಡಿ ಯಾವ್ಯಾವನ್ನಂತದನ್ನ ವಿಭಾಗವನ್ನ ಮಾಡಿ ನನ್ಗೆ ಕಮೆಂಟ್ ಮಾಡಿ. ಕ್ರಿಯಾಪದದ ಬಗ್ಗೆ ನೋಡ್ತಾ ಹೋಗೋಣ. ಯಾಕಂದ್ರೆ ಇವಿಷ್ಟು ಯಾಕೆ ಒಂದೇ ಸರಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಪದೇ ಪದೇ ಒಂದೊಂದೇ ಸಪರೇಟ್ ವಿಡಿಯೋ ಮಾಡೋದ್ಕಿಂತನೂ ಸ್ವಲ್ಪ ಒಂದ್ 4-5 ಟಾಪಿಕ್ಸ್ ಗಳನ್ನ ಮರ್ಜ್ ಮಾಡಿ ವಿಡಿಯೋ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಪದೇ ಪದೇ ಹುಡ್ಕೊಳ್ತಾ ಹೋಗ್ಬೇಕಾಗುತ್ತಲ್ವಾ? ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಇಷ್ಟನ್ನು ಸೇರಿಸಿ ಅಂದ್ರೆ 4 ವ್ಯಾಕರಣಾಂಶದ ಒಂದು ಮಾಹಿತಿಯನ್ನ ಕೂಡ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೇದ್ ಯಾವ್ದು ಗಮನಿಸಿ, ಏನ್ ತಿಳಿಸ್ಕೊಟ್ಟೆ? ಮೊದಲನೇದಾಗಿ ನಾನು ಪ್ರಕೃತಿ ಭಾವ, ಅದಾದ ನಂತರ ವಿರುದ್ಧಾರ್ಥಕ ಪದಗಳು, ಈಗ ಕ್ರಿಯಾಪದಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಏನ್ ತಿಳಿಸ್ಕೊಡ್ತಾ ಇದ್ದೀನಿ? ಕಾಲಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಕ್ರಿಯಾಪದ ಅಂದ್ರೆ ಹೇಳಿ ನೋಡೋಣ, ಯಾರಾದ್ರು ಕಮೆಂಟ್ ಮಾಡಿ. ಸರಿ, ಈಗ ಕ್ರಿಯಾಪದ ಅಂದ್ರೆ ಅಂತ ನೋಡ್ತಾ ಹೋಗೋಣ. ಕರ್ತೃವಿನ ಕ್ರಿಯೆಯನ್ನ ಹೇಳುವ ಪದವೇ
ಕ್ರಿಯಾಪದ ಕರ್ತೃ. ನಿಮ್ಮ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನೋಡಿದ್ರೆ ನೌನ್ ಅಂತ ಹೇಳ್ತೀರಲ್ವಾ, ನೌನ್ ಅಂತ ಹೇಳ್ತೀರಿ. ನೌನ್ ಅಂದ್ರೆ ಏನೋ ಯಾರು ಕರ್ತೃ ಅಂತ ಅಲ್ವಾ. ಆ ಒಂದು ಕರ್ತೃವಿನ ಕ್ರಿಯೆ ಅನ್ನ ತಿಳಿಸುವಂತಹ ಪದಕ್ಕೆ ನಾವೇನಂತ ಹೇಳ್ತೀವಿ, ಕ್ರಿಯಾಪದ ಅಂತ ಹೇಳ್ತೀವಿ. ಇದು ಇಲ್ಲಿ ಕರ್ತೃ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೀವು ನೌನ್ ಅಂತ ಹೇಳ್ತೀರಲ್ವಾ, ಆ ಒಂದು ಕರ್ತೃವಿನ ಕ್ರಿಯೆಯನ್ನ ತಿಳಿಸೋದನ್ನ ಏನಂತ ಹೇಳ್ತೀವಿ ನಾವು, ಕ್ರಿಯಾಪದ ಅಂತ ಹೇಳ್ತೀವಿ. ನೀವು ಇಂಗ್ಲಿಷ್ ನಲ್ಲಿ ಕ್ರಿಯಾಪದಕ್ಕೆ ಏನಂತ ಹೇಳ್ತೀರಿ, ವರ್ಬ್ ಅಂತ ಹೇಳ್ತೀರಲ್ವಾ, ಆ ರೀತಿ ಕೆಲಸವನ್ನ ತಿಳಿಸುವುದರಿಂದ ಈ ಒಂದು ವಾಕ್ಯದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತೆ. ಅಂದ್ರೆ ಕರ್ತೃವಿನ ಮಾಡುವಂತಹ ಕೆಲಸವನ್ನ ತಿಳಿಸೋದು ಪ್ರಧಾನವಾಗಿರುತ್ತೆ. ಉದಾಹರಣೆಯನ್ನ ಕೊಟ್ಟಿದ್ದೀನಿ ಮೊದಲನೇದಾಗಿ, ಗಮನಿಸ್ತಾ ಹೋಗಿ. ರಾಮನು ನದಿಯಲ್ಲಿ ಈಜಿದನು ಎನ್ನುವಂತ ಒಂದು ವಾಕ್ಯ ಇದೆ, ಸರಿನಾ. ಈ ವಾಕ್ಯದಲ್ಲಿ ರಾಮ ಎನ್ನುವಂಥದ್ದು ಕರ್ತೃ ಆದ್ರೆ, ಈ ಒಂದು ಕರ್ತೃವಿನ ಕ್ರಿಯೆಯನ್ನ ಅಂದ್ರೆ ಕೆಲಸವನ್ನ ಹೇಳುವಂತಹ ಪದ ಯಾವುದು, ಏನ್ ಕೆಲಸ ಮಾಡ್ತಾ ಇದ್ದಾನೆ ರಾಮ ಅಂದ್ರೆ, ಈಜ್ತಾ ಇದ್ದಾನೆ ಅಲ್ವಾ. ಈಜಿದನು ಎನ್ನುವಂಥದ್ದೇನು ಕ್ರಿಯಾಪದ, ಗೊತ್ತಾಯ್ತಲ್ವಾ. ಇಲ್ಲಿ ಈಜು ಅನ್ನುವಂತಹ ಪದವು ಏನನ್ನ ಸೂಚಿಸುತ್ತೆ, ಕ್ರಿಯೆಯನ್ನ ಸೂಚಿಸುತ್ತೆ ಅಥವಾ ಕೆಲಸವನ್ನ ಸೂಚಿಸುತ್ತೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ, ವಾಕ್ಯಗಳನ್ನ ನೀಡಿದ್ದೀನಿ. ಇಲ್ಲಿ ಯಾವ್ಯಾವ್ದು ಕ್ರಿಯಾಪದ ಅಂತೇಳಿ ನೀವು ಒಂದು ನೋಟ್ ಬುಕ್ ಅಲ್ಲಿ ಬರ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಏನ್ ಮಾಡಿ, ಈ ಒಂದು ಮೂರು ನಾನೇನು ಉದಾಹರಣೆಗಳನ್ನ ತಿಳಿಸ್ತಾ ಹೋಗ್ತೀನಲ್ವಾ ವಾಕ್ಯಗಳನ್ನ, ಆ ಒಂದು ವಾಕ್ಯಗಳ ಒಂದು ಕ್ರಿಯಾಪದಗಳನ್ನ ನೀವು ಕಮೆಂಟ್ ಮಾಡಿದ್ರು ಕೂಡ ಚೆನ್ನಾಗಾಗುತ್ತೆ. ಯಾಕಂದ್ರೆ ನೀವು ಎಷ್ಟು ಮಟ್ಟಿಗೆ ಕ್ಲಾಸ್ಗಳನ್ನ ಕೇಳ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ರೈತನು ಗದ್ದೆಯಲ್ಲಿ ದುಡಿಯುವನು. ನೋಡಿ, ಇಲ್ಲಿ ರೈತನು ಗದ್ದೆಯಲ್ಲಿ ದುಡಿಯುವನು, ಈ ವಾಕ್ಯದ ಕ್ರಿಯಾಪದ ಯಾವುದು ಗುರುತಿಸಿ ಆಯ್ತಾ. ಇನ್ನು ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು. ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು, ಈ ಒಂದು ವಾಕ್ಯದ ಒಂದು ಕ್ರಿಯಾಪದ ಗುರುತಿಸಿ. ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನ ಎಳೆಯುವವು. ಎತ್ತುಗಳು ಗದ್ದೆಯಲ್ಲಿ ಏನ್ ಮಾಡ್ತವೆ, ನೇಗಿಲನ್ನ ಎಳಿತವೆ. ಇದನ್ನ ಕ್ರಿಯಾಪದವನ್ನ ನನಗೆ ಗುರುತಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆಯ್ತಾ. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಕ್ರಿಯಾಪದ ಎಂದರೇನು, ಉದಾಹರಣೆಗಳೊಂದಿಗೆ ವಿವರಿಸಿ. ಅಂದ್ರೆ ನಾನು ಏನ್ ಕೊಟ್ಟಿದ್ದೀನಿ ಪ್ರಶ್ನೆನ, ಕ್ರಿಯಾಪದ ಅಂದ್ರೆ ಅಂತ ಮೊದ್ಲು ಬರೀರಿ, ಅದಕ್ಕೆ ಉದಾಹರಣೆಗಳನ್ನ ಹೇಳಿದ್ನಲ್ವಾ ಅದನ್ನ ಕೊಡಿ, ಯಾವ ರೀತಿ ಕ್ರಿಯಾಪದ ಆಗುತ್ತೆ ಅಂತ. ಇನ್ನು ತಿನ್ನು, ಓದು, ಆಡು, ಈ ಪದಗಳನ್ನು ಮಾದರಿಯಂತೆ ಬರೆಯಿರಿ. ಅಂದ್ರೆ ಇಲ್ಲಿ ಒಂದು ಮಾದರಿ ಕೊಟ್ಟಿದ್ದೀನಿ ನೋಡಿ, ನಾನು ಗಮನಿಸಿ. ಈ ಒಂದು ಮಾದರಿ ಏನಂದ್ರೆ ಕುಣಿ ಅಂತ ಇದೆ. ಈ ಒಂದು ಕುಣಿ ಎನ್ನುವಂತಹ ಒಂದು ಪದಕ್ಕೆ ಕುಣಿಯುತ್ತಾನೆ, ಕುಣಿದನು ಅನ್ನುವಂತ ಒಂದು ಪದಗಳನ್ನ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಮಾದರಿಯಂತೆ ಇವಿಷ್ಟು ಪದಗಳನ್ನ ಬರೀರಿ ಆಯ್ತಾ. ನಿಮಗೆ ಕ್ರಿಯಾಪದಗಳನ್ನ ಗೊತ್ತಾಗುತ್ತೆ ಆಯ್ತಾ. ಇನ್ನು ಕಾಲಗಳ ಬಗ್ಗೆ ನೋಡ್ತಾ ಹೋಗೋಣ. ಏನು ಕಾಲಗಳು, ಮತ್ತೆ ಕಾಲುಗಳಲ್ಲ, ಕಾಲಗಳು. ಕಾಲುಗಳು ಬೇರೆ, ಕಾಲಗಳು ಬೇರೆ. ಏನು ಕಾಲಗಳು, ನೀವ್ ಹೇಳ್ತೀರಲ್ವಾ, ಟೆನ್ಸಸ್ ಅಂತ ಹೇಳ್ತೀರಲ್ವಾ ಇಂಗ್ಲಿಷ್ ಅಲ್ಲಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀರಲ್ವಾ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್. ಅದೇ ರೀತಿಯಾಗಿ ಕನ್ನಡ ವ್ಯಾಕರಣಾಂಶದಲ್ಲಿ ಕೂಡ ಕಾಲಗಳಿದ್ದಾವೆ. ಇಲ್ಲಿ ಕೂಡ ಮೂರು ಕಾಲಗಳು ಬರ್ತವೆ. ಅಲ್ಲಿ ಯಾವ ರೀತಿ ಅಂದ್ರೆ ಮೂರು ಕಾಲಗಳಿರ್ತಾವಲ್ವಾ, ನಿಮ್ಮ ಇಂಗ್ಲಿಷ್ ವ್ಯಾಕರಣದಲ್ಲಿ ಕೂಡ ಮೂರು ಕಾಲಗಳನ್ನ ನೋಡ್ತೀವಿ ನಾವು. ಒಂದು ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಅದ್ರಲ್ಲಿ ಮತ್ತೆ ಸಬ್ ಡಿವೈಡ್ ಬರುತ್ತೆ ಅಲ್ವಾ, ಪ್ರೆಸೆಂಟ್ ಟೆನ್ಸ್ ಬೇರೆ, ಪಾಸ್ಟ್ ಟೆನ್ಸ್ ಬೇರೆ, ಫ್ಯೂಚರ್ ಟೆನ್ಸ್ ಅಲ್ಲಿ ಮತ್ತೆ ಸಬ್ ಡಿವಿಷನ್ ಬರುತ್ತೆ, ಅಂದ್ರೆ ಬೇರೆ ಬೇರೆ ವಿಧಗಳು ಬರ್ತವೆ. ಆದ್ರೆ ನಮ್ ಕನ್ನಡದಲ್ಲಿ ಆ ರೀತಿ ಇಲ್ಲ. ಏನಂದ್ರೆ ಕನ್ನಡದಲ್ಲಿ ಮೂರು ವಿಧಗಳನ್ನ ನೋಡ್ತೀವಿ ನಾವು, ನಡೆದ, ನಡೆಯುತ್ತಿರುವ ಮತ್ತು ನಡೆಯುವ ಕ್ರಿಯೆಯನ್ನ ಸೂಚಿಸುವುದೇ ಕಾಲಗಳು. ಅಂದ್ರೆ ನಡೆದೋಗ್ಬಿಟ್ಟಿದೆ ಒಂದು ಆಲ್ರೆಡಿ, ನಡೀತಾ ಇದೆ, ಇನ್ನು ನಡಿಬಹುದು ಎನ್ನುವಂಥದ್ದನ್ನ ಸೂಚಿಸುವಂತವೇ ಏನು ಕಾಲಗಳು. ಇವುಗಳಲ್ಲಿ ಎಷ್ಟು ವಿಧಗಳನ್ನ ನೋಡ್ತೀವಿ ನಾವು, ಮೂರು ವಿಧಗಳನ್ನ ನೋಡ್ತೀವಿ. ಯಾವ್ಯಾವ್ದು ಅಂದ್ರೆ, ಒಂದು ಭೂತಕಾಲ, ವರ್ತಮಾನ ಕಾಲ, ಒಂದು ಭೂತಕಾಲ, ಎರಡನೇದು ವರ್ತಮಾನ ಕಾಲ,
ಎಲ್ಲ ಸೆಲೆಕ್ಟ್ ಆಗ್ಬಿಡುತ್ತಿಲ್ಲ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಅಷ್ಟೇ. ವರ್ತಮಾನ ಕಾಲ, ಇನ್ನು ಭವಿಷ್ಯತ್ ಕಾಲ. ನೋಡಿ, ಈ 3 ವಿಧಗಳನ್ನ ನಾವು ನೋಡ್ತೀವಿ ಆಯ್ತಾ. ಇನ್ನು ಭೂತಕಾಲ ಅಂದ್ರೇನು? ಭೂತ, ಭೂತ ಅಂದ್ರೇನು? ದೆವ್ವನ? ಅಲ್ಲ. ದೆವ್ವ ಅನ್ಕೋಬೇಡಿ. ಭೂತ ಅಂದ್ರೇನು? ನಡೆದಂತಹ ಅಂತ ಕಾಲ. ಆಲ್ರೆಡಿ ಆಗೋಗ್ಬಿಟ್ಟಿದೆ ಕೆಲ್ಸ ಅನ್ನೋದು. ಮಹೇಂದ್ರನು ಮನೆಗೆಲಸವನ್ನು ಮಾಡಿದನು. ಮಹೇಂದ್ರನು ಮನೆಗೆಲಸವನ್ನ ಮಾಡಿದನು. ಗಮನಿಸಿ, ಇಲ್ಲಿ ಮಾಡಿದನು ಎನ್ನುವಂತಹ ಒಂದು ಪದ ಇದೆಯಲ್ವಾ, ಈ ಒಂದು ಪದವನ್ನ ಏನನ್ನು ಸೂಚಿಸುತ್ತೆ ಹೇಳಿ ನೋಡೋಣ? ಕ್ರಿಯಾಪದ. ತಿಳಿಸ್ಕೊಟ್ಟಿದ್ದೀನಿ ತರಗತಿನಲ್ಲಿ ಅಲ್ವಾ. ಅದಕ್ಕೆ ಇವೆಲ್ಲವನ್ನು 4 ವ್ಯಾಕರಣಾಂಶವನ್ನ ಮರ್ಜ್ ಮಾಡಿ ನಾನು ತಿಳಿಸ್ಕೊಡ್ತಿದ್ದೀನಿ ಅಂದ್ರೆ ಈ ಒಂದು ಉದ್ದೇಶಕ್ಕೆ, ಆಯ್ತಾ. ಮಾಡಿದನು ಅಂದ್ರೇನು? ಅದು ಕ್ರಿಯೆ, ಆಯ್ತಾ. ಕ್ರಿಯೆನೇ ನಡೆದಿದೆ ಅಂತ ಅನ್ನುವಂಥದ್ದು. ಇಲ್ಲಿ ಮುಗ್ದೋಗಿರುವಂತದ್ದು ಅಂದ್ರೆ ಮಾಡಿದನು, ಮನೆ ಕೆಲಸ ಮಾಡ್ಬಿಟ್ಟಿದ್ದಾನ ಅಲ್ವಾ. ಇನ್ನು ಇಲ್ಲಿ ಗಮನಿಸೋಣ. ರಾಣಿ ಮಾರುಕಟ್ಟೆಗೆ ಹೋದಳು. ರಾಣಿ ಮಾರುಕಟ್ಟೆಗೆ ಹೋದಳು. ಇದೇನು? ಇದು ಕೂಡ ಭೂತಕಾಲ. ಗುರುಗಳು ಪಾಠವನ್ನ ಹೇಳಿದರು. ಗುರುಗಳು ಪಾಠವನ್ನ ಹೇಳಿದರು. ಇದನ್ನ ಯಾವ ರೀತಿ ನಾವು ಕಂಡುಹಿಡಿಯೋದು ಅನ್ನೋದನ್ನ ನಾನು ಆಮೇಲೆ ಟ್ರಿಕ್ಸ್ ಅನ್ನ ತಿಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕಂದ್ರೆ ಈ 3 ಕಾಲಗಳಿಗೆ ಒಂದು ಸೂತ್ರ ತರ ನೆನ್ಪಿಟ್ಕೋಬಹುದು ನಾವು. ಆ ರೀತಿ ಹೇಳ್ತೀನಿ ನಾನು. ವಿಡಿಯೋನ ಸ್ಕಿಪ್ ಮಾಡ್ಬೇಕು. ಈ 2ನೇದು ವರ್ತಮಾನ ಕಾಲ ಅಂದ್ರೆ ನಡೆಯುತ್ತಿರುವ ಎನ್ನುವಂಥದ್ದು. ಉದಾಹರಣೆ ಯಾವುದು? ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ. ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ. ಮಾಡುತ್ತಾನೆ, ಆಯ್ತಾ. ನಡೀತಾ ಇದೆ ಅಲ್ವಾ, ನಡೆಯುತ್ತಿರೋದು. ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ. ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ. ಅವರು ಜಮೀನಿನಲ್ಲಿ ದುಡಿಯುತ್ತಾರೆ. ಅವರು ಜಮೀನಿನಲ್ಲಿ ದುಡಿಯುತ್ತಾರೆ ಎನ್ನುವಂಥದ್ದು. ಈ ಒಂದು 3 ಉದಾಹರಣೆಗಳನ್ನ ಗಮನಿಸಿ. ಇಲ್ಲಿ ಮಾಡುತ್ತಾನೆ, ಹೋಗುತ್ತಾಳೆ, ದುಡಿಯುತ್ತಾರೆ, ಇವಿಷ್ಟನ್ನ ಗಮನಿಸಿ. ಇದು ನಡೀತಾ ಇರುವಂತದ್ದು, ಇದನ್ನ ವರ್ತಮಾನ ಅಂತ ಹೇಳ್ತೀವಿ. ಇನ್ನು ಭೂತಕಾಲವನ್ನ ಆಯ್ತು, ವರ್ತಮಾನ ಆಯ್ತು. ಇನ್ನು ಭವಿಷ್ಯತ್ ಕಾಲಕ್ಕೆ ಹೋಗೋಣ. ಭವಿಷ್ಯತ್ ಕಾಲ ನಡೆಯುವ ಅಂದ್ರೆ ಪ್ರಸಾದ್ ಶಿಕ್ಷಕ ಆಗುವನು. ಪ್ರಸಾದ್ ಎನ್ನುವಂತವನು ಶಿಕ್ಷಕ ಆಗ್ತಾನೆ. ಗೊತ್ತಿಲ್ಲ ಯಾವಾಗ ಆಗ್ತಾನೆ ಅಂತ, ಮುಂದೆ ಅಂತ. ನಡೆಯುವ ಅಂತ ಮುಂದಿನ ಆಗೋನು. ಶಾಲಿನಿ ನಟಿ ಆಗುವಳು. ವೈದ್ಯರು ನಮ್ಮ ಮನೆಗೆ ಬರುವರು. ವೈದ್ಯರು ದಿನ ಬರ್ತಾರ? ಬೀಗ್ರ ತರ, ಅತಿಥಿಗಳ ತರ ಬರ್ತಾರ ವೈದ್ಯರ ಮನೆಗೆ? ಯಾವಾಗ ಬರ್ತಾರೆ? ಯಾರಿಗಾದ್ರು ಹುಷಾರಿಲ್ಲ ಅಂದ್ರೆ ಬರ್ತಾರಲ್ವಾ. ಇಲ್ಲಿ ವೈದ್ಯರು ಬರುವರು ಅಂತಿದೆ, ಬಂದಿದಾರಂತಲ್ಲ. ಇವಿಷ್ಟಕ್ಕೂ ನಾವು ತುಂಬಾ ಸುಲಭವಾಗಿ ನೆನ್ಪಿಟ್ಕೋಬೇಕು ಅಂತ ಒಂದು ಉದಾಹರಣೆಯನ್ನು ಟ್ರಿಕ್ಸ್ ತರ ಹೇಳ್ತೀನಿ ನಾನು, ಆಯ್ತಾ. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಉದಾಹರಣೆಗಳು ನೋಡ್ರಿ. ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಕ್ಕೆ ಇವಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ, ಗಮನಿಸ್ತಾ ಹೋಗಿ. ಇದಾದ ನಂತರ ಯಾವ ರೀತಿ ನಾವು ಕಂಡುಹಿಡಿಯೋದು? ಭೂತ, ವರ್ತಮಾನ, ಭವಿಷ್ಯತ್ ಈ 3ನ್ನ ತುಂಬಾ ಸುಲಭವಾಗಿ ಕಂಡುಹಿಡಿಬೇಕಂದ್ರೆ ಇಲ್ಲಿ ಹೇಳ್ತಾ ಹೋಗ್ತೀನಿ, ಸರಿನಾ. ಭೂತಕಾಲಕ್ಕೆ ನಾವು ಗಮನಿಸಿ, ದ ಪ್ರತ್ಯಯ ಬಂತು ಅಂದ್ರೆ, ದ ಎನ್ನುವಂತಹ ಒಂದು ಅಕ್ಷರವನ್ನ ಸೂಚಿಸ್ತಾ ಇದ್ರೆ ಅದನ್ನ ನಾವು ಭೂತ ಅಂತ ಹೇಳುದು. ಇನ್ನು ಉತ್ತ ಪ್ರತ್ಯಯ, ಉತ್ತ ಪ್ರತ್ಯಯ ಇತ್ತಂದ್ರೆ ಅದನ್ನ ನಾವು ವರ್ತ ಅಂತ ಹೇಳ್ತೀವಿ. ಇನ್ನು ವ ಪ್ರತ್ಯಯ ಇತ್ತಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಭವಿಷ್ಯತ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಇಲ್ಲಿ ಗಮನಿಸ್ತಾ ಹೋಗಿ ಉದಾಹರಣೆಯನ್ನ ಮತ್ತೆ ಇದನ್ನ 2ನ್ನ ಸೇರಿಸಿ ಗಮನಿಸಿ, ಹಿಂಗ ಐಡಿಯಾ ಬರುತ್ತೆ ಯಾವ ರೀತಿ ಅಂತ. ಗಮನಿಸ್ತಾ ಹೋಗಿ. ಇಲ್ಲಿ ಆಡಿದನು ದ, ನೋಡಿದನು ದ, ಬೇಡಿದಳು ದ, ಆಮೇಲೆ ದೇ ಅನ್ನುವಂಥದ್ದು ದೇ ಇದೆಯಲ್ಲ, ಇಲ್ಲಿ ದಾ ಅಂತಿದಿರಲ್ಲ ಅಂತ ಅನ್ಕೋಬೇಡಿ. ದ ಅಂದ್ರೇನು? ದ ಇಂದ ಪೂರ್ತಿ ಗುಣಿತ ಅಕ್ಷರಗಳಲ್ಲಿ ಯಾವ್ದು ಅಕ್ಷರ ಬಂದ್ರು ಸರಿ, ಆಯ್ತಾ. ಇಲ್ಲಿ ಓಡಿದನು, ನಡೆಯಿತು, ಆಯ್ತಾ. ಈ ಇಲ್ಲಿ ಒಂದೊಂದ್ಸರಿ ಈ ಪ್ರತ್ಯಯನು ಬರುತ್ತೆ, ಆಯ್ತಾ. ಇನ್ನು ಆಡುತ್ತೇನೆ, ಉತ್ತ, ಆಡು ಉತ್ತ, ಊತ್ತೇನೆ ಅಲ್ವಾ. ನೋಡುತ್ತೇನೆ, ಬೇಡುತ್ತೇನೆ, ಬೇಡುತ್ತಾಳೆ, ಓಡುತ್ತಾನೆ, ನಡೆಯುತ್ತದೆ, ಉತ್ತ ಬರ್ಬೇಕಂತ, ಸರಿನಾ. ಇನ್ನು ಆಡುವನು, ಆಡುವೆನು, ನೋಡುವೆನು, ನೋಡುವನು, ಯಾವ ರೀತಿ ಬೇಕಾದ್ರೆ ಇಲ್ಲಿ ವಾ ಪ್ರತ್ಯಯ ಬಂದ ಆಯ್ತು. ನಡೆಯುವುದು, ಇಲ್ಲಿ ಊ
ಅಲ್ವಾ? ಹೂ ಅಂದ್ರೇನು ವಾ ಪ್ರತ್ಯಯ ಅನ್ನೋದನ್ನ ಗಮನಿಸಿ. ಇವಿಷ್ಟನ್ನ ಇಲ್ಲಿ ಭವಿಷ್ಯತ್ಗೆ ದಾ, ವರ್ತಕ್ಕೆ ಉತ್ತ, ಭೂತಕ್ಕೆ ದಾ, ವರ್ತಮಾನಕ್ಕೆ ಉತ್ತ, ಭವಿಷ್ಯಕ್ಕೆ ವಾ. ಇವಿಷ್ಟನ್ನ ನೆನಪಿಟ್ಕೊಂಡ್ರೆ ನಿಮ್ಗೆ ತುಂಬಾ ಸುಲಭ ಆಗುತ್ತೆ. ಗೊತ್ತಾಯ್ತಾ? ಇವಿಷ್ಟು ಉದಾಹರಣೆಗಳನ್ನ ನೀವು ಗಮನಿಸ್ತಾ ಹೋಗಿ ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ತುಂಬಾ ಚೆನ್ನಾಗಿ ತರಗತಿ ಅರ್ಥ ಆಗುತ್ತೆ. ಸರಿನಾ? ಮುಂದಿನ ತರಗತಿನಲ್ಲಿ ಮತ್ತೊಂದು ಹೊಸ ವ್ಯಾಕರಣಾಂಶದ ಪರಿಚಯ ಮಾಡ್ತೀನಿ. ಯಾವ ಒಂದು ವ್ಯಾಕರಣಾಂಶವನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ ನಿಮ್ಗೆ. ಹೇಳಿದ್ರೆ ನಿಮ್ಗೆ ತುಂಬಾ ಸುಲಭ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಶಬ್ದಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ಮಾದರಿ ಅಂತೆ. ಏನು ಅಂತದನ್ನ ನೀವು ಬರೀಬೇಕು. ಯಾವ ರೀತಿ ಅಂದ್ರೆ, ಈ ಒಂದು ಪ್ರಶ್ನೆಗಳಿಗೆ ನೀವೇನ್ ಮಾಡ್ಬೇಕು, ಇಲ್ಲಿ ಉತ್ತರವನ್ನ ಬರಿಬೇಕು. ಈ ಒಂದು ಕಾಲಮ್ ಅಲ್ಲಿ ಬಾಕ್ಸ್ ಇದೆಯಲ್ವಾ, ಇದು ಕಾಣಿಸ್ತಿದೆಯಲ್ವಾ, ಈ ಬಾಕ್ಸ್ ಅಲ್ಲಿ ಏನ್ ಮಾಡ್ಬೇಕು, ಈ ಬಾಕ್ಸ್ ಅಲ್ಲಿ ಕರೆಕ್ಟ್ ಆಗಿ ಈ ಬಾಕ್ಸ್ ಗಳಲ್ಲಿ ಏನ್ ಮಾಡ್ಬೇಕು ನೀವು, ಇದು ಯಾವ ಕಾಲ ಅಂತ ಬರಿಬೇಕು. ಈ ವಾಕ್ಯ ಯಾವ ಕಾಲದಲ್ಲಿದೆ, ಈ ವಾಕ್ಯ ಯಾವ ಕಾಲ, ಈ ವಾಕ್ಯ ಯಾವ ಕಾಲ ಅಂತದನ್ನ ಬರೀ. ಆಯ್ತಾ? ಇನ್ನು ಮಾದರಿ ಅಂತ ಬರೆಯೋದು. ಮಾದರಿನ ಕೊಟ್ಟಿದ್ದೀನಿ. ರಾಜ್ಯವನ್ನ ಆಳುವವಳು ಯಾರು? ರಾಜ್ಯವನ್ನ ಆಳುವವಳು ಯಾರು? ರಾಣಿ ಅಂತ. ಆ ರೀತಿ ಹಣ ವಸ್ತುಗಳನ್ನ ಉಚಿತವಾಗಿ ನೀಡುವವರು ಯಾರು? ಯಾರು ಕೊಡ್ತಾರೆ ನೋಡಿ, ಯೋಚನೆ ಮಾಡಿ ಬರೀ. ಇದು ಪಾಠಕ್ಕೆ ಸಂಬಂಧಪಟ್ಟಂಗೆ ನಡೆಯುತ್ತೆ, ಬೇಡ ಇದೆಲ್ಲ. ಇಲ್ಲಿ ಗಮನಿಸಿ, ನಾವು ನಾನು ಹೇಳಿದ್ದೀನಿ ಮೊದ್ಲೇ, ತರಗತಿಯನ್ನ ಸ್ಕಿಪ್ ಮಾಡಬೇಡಿ, ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಒಂದು ವ್ಯಾಕರಣಾಂಶ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ತುಂಬಾ ಚೆನ್ನಾಗಿ ಅದು ಏನಾಗಿರುತ್ತೆ, ಒಂದಕ್ಕೊಂದು ತುಂಬಾ ಲಿಂಕ್ ಇರುತ್ತೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಅಂದ್ರೆ ನಮ್ಗೆ ಈಗ ಪ್ರಕೃತಿ ಭಾವ ಗೊತ್ತಾಗಿದೆ, ಅದಾದ ನಂತರ ನಮ್ಗೆ ವಿರುದ್ಧಾರ್ಥಕ ಪದಗಳು ಗೊತ್ತಾಗಿದೆ, ಅದಾದ ನಂತರ ಕ್ರಿಯಾಪದಗಳು ಗೊತ್ತಾಗಿದೆ, ಜೊತೆಗೆ ಕಾಲಗಳು ಗೊತ್ತಾಗಿದೆ. ಇವಿಷ್ಟು ಪದಗಳು, ಇವಿಷ್ಟು ವ್ಯಾಕರಣಾಂಶಗಳ ಬಗ್ಗೆ ನಮಗೆ ಗೊತ್ತಾಗಿದೆ. ಮುಂದಿನ ತರಗತಿನಲ್ಲಿ ನಾನು ಹಿಂದಿನ ತರಗತಿನಲ್ಲಿ ಏನು ತಿಳಿಸ್ತಿದ್ದೀನಲ್ಲ, ಇವತ್ತು ತಿಳಿಸಿದ್ದೀನಲ್ಲ, ಕ್ರಿಯಾಪದದ ರೂಪಗಳನ್ನ ಪರಿಚಯ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂದ್ರೆ ಏನಂತ ನೋಡ್ತಾ ಹೋಗೋಣ ನಾವು ಮುಂದಿನ ತರಗತಿಯಲ್ಲಿ. ಸರಿನಾ? ಅಲ್ಲಿ ನಮ್ಗೆ ಯಾವ್ಯಾವ್ದು ತುಂಬಾ ಮುಖ್ಯ ಆಗುತ್ತಂದ್ರೆ, ಕಾಲಗಳು ಮುಖ್ಯ ಆಗುತ್ತೆ, ಜೊತೆಗೆ ಕ್ರಿಯಾಪದ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಮೊದಲು ಅವೆರಡು ತರಗತಿಗಳನ್ನ ತಿಳಿಸಿದ್ದೀನಿ. ಜೊತೆಯಾಗಿ ಇನ್ನು ಮುಂದಿನ ತರಗತಿನಲ್ಲಿ ನಾನು ಧಾತು ಪದ ಅಥವಾ ಕ್ರಿಯಾ ಪ್ರಕೃತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಒಂದು ತರಗತಿಯನ್ನ ವೀಕ್ಷಣೆ ಮಾಡುವಂತವ್ರು ಎಲ್ರು ಕೂಡ ದಯವಿಟ್ಟು ಈ ಒಂದು ವಿಡಿಯೋವನ್ನ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನ ಮಾಡ್ತೀನಿ. ಇದೇ ರೀತಿ ಪ್ರತಿನಿತ್ಯ ನಾನು ವ್ಯಾಕರಣಾಂಶ ತರಗತಿಯನ್ನ ನಿಮ್ಗೆ ತಿಳಿಸ್ತಾನೆ ಇರ್ತೀನಿ. ಸರಿನಾ? ಮುಂದಿನ ತರಗತಿಯಲ್ಲಿ ಧಾತು ಪದ ಅಥವಾ ಕ್ರಿಯಾ ಪ್ರಕೃತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ರತ್ನ ಪ್ರಪಂಚ ಚಾನೆಲ್ ನ ನೋಡ್ತಾ ಇರಿ. ರತ್ನ ಪ್ರಪಂಚ ಚಾನೆಲ್ ನಲ್ಲಿ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತಹ ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದೀನಿ. ಈ ತರಗತಿಯನ್ನ ನೋಡಿಲ್ಲ, ಮಿಸ್ ಮಾಡ್ಕೊಂಡಿದೀವಿ ಅಂದ್ರೆ ದಯವಿಟ್ಟು ಆ ಪ್ಲೇ ಲಿಸ್ಟಿಗೆ ಹೋದ್ರೆ 6ರಿಂದ 10ನೇ ತರಗತಿವರೆಗೂ ವ್ಯಾಕರಣಾಂಶ ಅಂತ ಇದೆ ಪ್ಲೇ ಲಿಸ್ಟ್. ದಯವಿಟ್ಟು ಅಲ್ಲೋಗಿ ನೀವು ಎಲ್ಲಾ ವ್ಯಾಕರಣಾಂಶದ ಮಾಹಿತಿ ನಿಮಗೆ ಸಿಗುತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.